ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕಾಪರ್ ಸಲ್ಫೇಟ್ ಅಥವಾ ಮೈಲ್ತುತ್ತವನ್ನು ಹೇಗೆ ಈಸಿಯಾಗಿ ನೀರಿನಲ್ಲಿ ಕರಗಿಸ್ಕೊಳ್ಳೋದಂತ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಯಾಕಂದರೆ ಭಾಳ ಜನ ರೈತರು ಇದನ್ನು ಟ್ರೆಡಿಷ್ನಲ್ ಕೆಮಿಕಲ್ ಥರ ಅಥವಾ ಏನು ಕೆಮಿಕಲ್ ಪೌಡ್ರುಗಳು ಬರ್ತಾವಲ್ಲ, ಔಷಧಿಗಳು, ಅದನ್ನು ನೇರವಾಗಿ ನೀರಿಗೆ ಹಾಕ್ಕೊಂಡು ಕಲಿಸ್ಕೊಂಡು ಸ್ಪ್ರೇ ಮಾಡೋ ಥರ ಇದನ್ನು ಸ್ಪ್ರೇ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಕ್ರಿಸ್ಟಲಿನ್ ಫಾರ್ಮ್ ಅಥವಾ ಏನು ಹರಳಿನ ಒಂದು ರೂಪದಲ್ಲಿ ಕಾಪರ್ ಸಲ್ಫೇಟ್ ಇರುತ್ತೆ. ಅದು ನೇರವಾಗಿ ನೀರಿನಲ್ಲಿ ಬೇಗ ಕರಗೋದಿಲ್ಲ. ಆದ್ದರಿಂದ ನೀವು ಡೈರೆಕ್ಟಾಗಿ ಹೊಲ್ದಾಗ ಹೋಗ್ಬಿಟ್ಟು ನೀವು ಹಾಗೆ ನೀರಿನಲ್ಲಿ ಕರಗಿಸ್ಕೊಂಡು ಸ್ಪ್ರೇ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಬಕೆಟ್ ತಗೊಳ್ಳಿ. ಇನ್ನು ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋಂಗೆ ಬಕೆಟ್ ತಗೊಳ್ಳಿ. ಯಾವುದೇ ಮೆಟಲ್ ಕಂಟೈನರ್ನ ಯೂಸ್ ಮಾಡಬೇಡಿ. ಯಾಕಂದರೆ ಇದು ಆ ಮೆಟಲ್ ಕಂಟೈನರ್ ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು ಅದರ pH ಮತ್ತು ಕೆಮಿಕಲ್ ಫಾರ್ಮ್ ಚೇಂಜ್ ಆಗೋಂಥ ಒಂದು ಚಾನ್ಸ್ ಇರ್ತದೆ. ಸೊ ಪ್ಲಾಸ್ಟಿಕ್ ಬಕೆಟು ನಿಮಗೆ ಒಳ್ಳೆಯ ಉತ್ತಮವಾದ ಒಂದು ಕಂಟೈನರು. ಆ ಬಕೆಟಲ್ಲಿ ನೀರು ಹಾಕ್ಕೊಂಡು ಈ ಒಂದು ಕೋಲಿಗೆ ಈ ಥರ ಒಂದು ಬಟ್ಟೆ ತಗೊಳ್ಳಿ. ಆ ಬಟ್ಟೆದಲ್ಲಿ ಒಂದು ತೆಳುವಾಗಿರ್ಬೇಕು ಬಟ್ಟೆ. ಅದರಲ್ಲಿ ಕಾಪರ್ ಸಲ್ಫೇಟನ್ನು ಹಾಕ್ಬಿಟ್ಟು ಈ ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಅರ್ಧ ನೀರು ಹಾಕ್ಕೊಳ್ಳಿ ಅಥವಾ ಕಾಲು ಭಾಗ ನೀರು ಹಾಕ್ಕೊಂಡು ಈ ಏನು ಕಾಪರ್ ಸಲ್ಫೇಟ್ ಕಟ್ಟಿರ್ತೀರಲ್ಲ ಬಟ್ಟೆನ, ಅದನ್ನು ಪೂರ್ಣವಾಗಿ ಎದ್ದೋಕೆ ಹೋಗ್ಬಿಡಿ. ಅರ್ಧ ಮಾತ್ರ ಅದು ನೀರಲ್ಲಿ ಮುಳುಗಿರಲಿ. ಈ ಥರ ಒಂದು ಕೋಲ್ ಕಟ್ಬಿಟ್ಟು ಅರ್ಧ ಮಾತ್ರ ನೀರಲ್ಲಿ ಮುಳುಗಿಸಿ ಇದನ್ನ ಹೀಗೆ ಬಿಟ್ಬಿಡಿ. ಇದು ನಿಮಗೆ ಒಂದು 1/2 ಅವರ್ 1 ಅವರಲ್ಲಿ ಇದು ಪೂರ್ಣ ಪ್ರಮಾಣದಲ್ಲಿ ಕರಗಿ ಆ ನೀರಿನಲ್ಲಿ ಮಿಕ್ಸ್ ಆಗುತ್ತೆ. ನಂತರ ನೀವು ಈ ಬಕೆಟ್ನಲ್ಲಿ ಕರಗಿರೋಂಥ ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡು ನೀವು ಬೋಡೋ ಮಿಕ್ಸ್ಚರ್ನ ಪ್ರಿಪರೇಷನ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.